ಇಷ್ಟು ದಿನ ಖಾತೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಚಿವ ಕೃಷ್ಣ ಬೈರೇಗೌಡರು ಮುನಿಸಿಕೊಂಡಿದ್ರು, ದೆಹಲಿ ಯಾತ್ರೆಯನ್ನ ಕೈಗೊಂಡಿದ್ರು, ಕೆಲವೊಂದಷ್ಟು ವಿಚಾರಗಳಿಗೆ ಅಸಮಾಧಾನವನ್ನ ಕೂಡ ಹೊರಹಾಕಿದ್ರು. ಇದೀಗ ಮುನಿಸನ್ನ ಮರೆತು ಅಧಿಕಾರ ವಹಿಸಿಕೊಂಡಂತಹ ಮೊದಲನೇ ದಿನವೇ ಸಚಿವ ಕೃಷ್ಣ ಬೈರೇಗೌಡರು ಇದೀಗ ಸಖತ್ ಅವರ ಅಧಿಕಾರವನ್ನ ಮುಂದುವರಿಸ್ತಾ ಇರುವಂತದ್ದು. ತುಂಬಾ ಅದ್ಭುತವಾಗಿ ಮೊದಲನೇ ದಿನವೇ ಅಧಿಕಾರವನ್ನ ವಹಿಸಿಕೊಂಡಿದ್ದಾರೆ, ಕ್ಲಾಸ್ ತೆಗೆದುಕೊಂಡಿದ್ದಾರೆ. ಅಧಿಕಾರ ವಹಿಸಿಕೊಂಡ ಮೊದಲ ದಿನವೇ ಸಖತ್ ಕ್ಲಾಸ್ ಅನ್ನ ತೆಗೆದುಕೊಂಡಿದ್ದಾರೆ. ಮೊದಲ ಮೀಟಿಂಗ್ ನಲ್ಲೇ ಅಧಿಕಾರಿಗಳಿಗೆ ಚಳಿಯನ್ನ ಬಿಡಿಸಿದ್ದಾರೆ ಮಿನಿಸ್ಟರ್. ಬೆಂಗಳೂರು ಗುಂಡಿಗಳ ಬಗ್ಗೆ ಅಧಿಕಾರಿಗಳಿಗೆ ಕ್ಲಾಸ್ ಅನ್ನ ತೆಗೆದುಕೊಂಡಿರುವಂತದ್ದು. ಬೆಂಗಳೂರಿನ ರಸ್ತೆ ಮಾಡೋದು ರಾಕೆಟ್ ಸೈನ್ಸಾ ಅಂತ ಗರಂ ಆಗಿದ್ದಾರೆ. ಬೆಂಗಳೂರಿನಲ್ಲಿ ಯಾವಾಗ ಕೇಳಿದ್ರು ಕೂಡ ಪಾಟ್ ಹೋಲ್ ಅಂತೀರಾ, ಪಾಟ್ ಹೋಲ್ ಆಗದಂತೆ ರಸ್ತೆ ಮಾಡೋದಕ್ಕಾಗೋದಿಲ್ವಾ ಅಂತ ಪ್ರಶ್ನೆಯನ್ನ ಕೂಡ ಕೇಳಿದ್ದಾರೆ. ಇನ್ನು ಎಷ್ಟು ವರ್ಷ ಟೈಮ್ ಬೇಕು ನಿಮ್ಗೆ ಕರೆಕ್ಟ್ ಆಗಿ ರಸ್ತೆಗಳನ್ನ ಮಾಡೋದಕ್ಕೆ ಅಂತ ಇದೀಗ ಪ್ರಶ್ನೆಯನ್ನ ಕೇಳಿರುವಂತದ್ದು. ಮೊದಲ ದಿನವೇ ಅಧಿಕಾರಿಗಳಿಗೆ ಸಖತ್ ಕ್ಲಾಸ್ ಅನ್ನ ತೆಗೆದುಕೊಂಡಿದ್ದಾರೆ. ಹಿಂದೆನೂ ಕೂಡ ಅವ್ರು ಕೊಟ್ಟಂತಹ ಖಾತೆಯನ್ನ ಅದ್ಭುತವಾಗಿ ನಿರ್ವಹಿಸಿಕೊಂಡು ಬಂದಿದ್ರು. ಇದೀಗ ಏನೇ ಅಸಮಾಧಾನವಿದ್ರೂ ಕೂಡ ಅಸಮಾಧಾನವನ್ನೆಲ್ಲ ಮರೆತು ಅಧಿಕಾರ ವಹಿಸಿಕೊಂಡ ಮೊದಲ ದಿನವೇ ಕ್ಲಾಸ್ ಅನ್ನ ತೆಗೆದುಕೊಂಡಿರುವಂತದ್ದು. ಬೆಂಗಳೂರಿನಲ್ಲಿ ವಾಸ ಮಾಡುವಂತವ್ರಿಗೆ ಇದೊಂದು ರೀತಿಯಲ್ಲಿ ತೊಂದರೆ ಆಗಿತ್ತು. ಎಲ್ಲಿ ನೋಡಿದ್ರು ಕೂಡ ಗುಂಡಿಗಳು, ರಸ್ತೆ ತುಂಬಾ ನೀರ್ ನಿಲ್ತಾ ಇತ್ತು. ಮಳೆ ಬಂದಂತ ಸಂದರ್ಭದಲ್ಲಿ ಆಕ್ರೋಶವನ್ನ ಹೊರ ಹಾಕ್ತಾ ಇದ್ರು. ಎಷ್ಟೋ ಸಲ ಹೋರಾಟವನ್ನ ಮಾಡಿದ್ದಾರೆ. ಏನ್ ಮಾಡಿದ್ರು ಕೂಡ ಬೆಂಗಳೂರು ಗುಂಡಿಗಳ ಸಾಮ್ರಾಜ್ಯ ಆಗಿತ್ತು. ಒಂದು ಕಾಲದಲ್ಲಿ ಕೆರೆಗಳ ನಾಡಂತ ಕರೆಸ್ಕೊಳ್ತಾ ಇದ್ದಂತಹ ಬೆಂಗಳೂರು ಗುಂಡಿಗಳ ನಾಡಂತ ಕರೆಸ್ಕೊಳ್ಳುವಂತಹ ಸ್ಥಿತಿಗೆ, ಆ ಒಂದು ದುಸ್ಥಿತಿಗೆ ಬಂದು ತಲುಪಿತ್ತು. ಇದೀಗ ಬೆಂಗಳೂರು ಅಭಿವೃದ್ಧಿ ಖಾತೆಯನ್ನ ಯಾವಾಗ ಕೃಷ್ಣ ಬೈರೇಗೌಡರಿಗೆ ಕೊಡ್ತಾರೆ, ತದನಂತರ ಅದು ಚೆನ್ನಾಗಿ ಆಗತ್ತೆ ಅನ್ನುವಂಥ ನಿರೀಕ್ಷೆ ಇಲ್ಲಿರುವಂತಹ ಜನರಿಗೂ ಕೂಡ ಇರುತ್ತೆ. ಅಧಿಕಾರ ವಹಿಸಿಕೊಂಡಂತಹ ಮೊದಲ ದಿನವೇ ಇದೀಗ ಅಧಿಕಾರಿಗಳಿಗೆ ಖಡಕ್ ಆದಂತಹ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ, ಗರಂ ಆಗಿದ್ದಾರೆ ಅವರ ವಿರುದ್ಧ. ಇನ್ನು ಎಷ್ಟು ವರ್ಷ ಬೇಕು ನಿಮ್ಗೆ ಗುಂಡಿಗಳನ್ನ ಸರಿ ಮಾಡೋದಕ್ಕೆ? ರಸ್ತೆ ಗುಂಡಿದು ನೀವು ಸಾಕಷ್ಟು ಚರ್ಚೆ ಮಾಡಿದ್ದೀರಾ, ನಾವು ಸಾಕಷ್ಟು ಚರ್ಚೆ ಮಾಡಿದ್ದೀವಿ. ಅದರಲ್ಲಿ ಹೊಸದಾಗಿ ಚರ್ಚೆ ಮಾಡೋದಕ್ಕೆ ನನ್ನ ಪ್ರಕಾರ ಏನು ಇಲ್ಲ. ಯಾಕಂದರೆ ಸಮಸ್ಯೆ ನಿಮಗೂ ಗೊತ್ತಿದೆ, ನಮಗೂ ಗೊತ್ತಿದೆ. ಡೈಲಿ ಚರ್ಚೆ ಸಾಕಷ್ಟು ಆಗಿದೆ. ಸೊ ನಾನು ಬೆಂಗಳೂರು ಶಾಸಕ ಆಗಿರೋದ್ರಿಂದ ಜನಗಳ ಭಾವನೆ ನಮಗೂ ಅರ್ಥ ಆಗೋದ್ರಿಂದ ನಾನು ಆ ವಿಷಯ ಅಧಿಕಾರಿಗಳಿಂದ ಕೇಳಿ ತಿಳ್ಕೊಳ್ಳೋವಂಥ ಅಷ್ಟೊಂದು ಅನಿವಾರ್ಯತೆಯೂ ಕೂಡ ಇಲ್ಲ. ನೀವು ಆ ಮಾತನ್ನ ಒಪ್ತೀರಾ ಅಂತ ಅಂದ್ಕೊಳ್ತೇನೆ. ಯಾಕಂದರೆ ನಾನು ಕೂಡ ಇಲ್ಲೇ ಶಾಸಕ ಆಗಿರೋದ್ರಿಂದ ಡೇ ಟು ಡೇ ನಾವು ಫೇಸ್ ಮಾಡ್ತೇವೆ. ಪರಿಹಾರ ಇದೆ. ಒಂದು ಪರಿಹಾರ, ಗುಂಡಿ ಬಿದ್ದಿರೋದನ್ನು ನಾವು ಮುಚ್ಚಬೇಕು. ಆ ಮುಚ್ಚೋದಕ್ಕೆ ಸಾಕಷ್ಟು ನಮ್ಮಲ್ಲಿ ಕಾರ್ಯಕ್ರಮಗಳಿದ್ದಾವೆ, ಅನುದಾನ ಇದೆ, ಇಲ್ಲ ಅಂತಲ್ಲ. ಆದರೂ ಕೂಡ ಎಲ್ಲೋ ಒಂದು ಕಡೆಯಿಂದ ನಾವು ಗುಂಡಿ ಮುಚ್ಕೊಂಡು ಬಂದರೆ ಇನ್ನೊಂದು ಕಡೆಯಿಂದ ಬಾಯಿ ತಕ್ಕೊಳ್ತಾನೆ ಇರ್ತದೆ. ಅದು ಒಂಥರ ಏನು ಬೆಂಗಳೂರಿನಲ್ಲಿ ರಸ್ತೆ ಗುಂಡಿಗಳು ಈ ಏನು ಹೇಳ್ತಾರೆ ಅಣಬೆ ಥರ ಒಂದು ಪರಿಸ್ಥಿತಿ ಆಗಿಬಿಟ್ಟಿದೆ. ಏನೇ ಇರಲಿ ಅದನ್ನು ಸಿಸ್ಟಮ್ಯಾಟಿಕ್ ಆಗಿ ಗುಂಡಿ ಮುಚ್ಚುವಂಥದ್ದು ಆಗಬೇಕು. ಇದನ್ನು ಇವತ್ತೆಲ್ಲ 25 ವರ್ಷದಿಂದ ನಾವು ಹೇಳ್ತಾನೆ ಬರ್ತಾ ಇದ್ದೇವೆ. ಹೇಳುವಾಗ ಕೂಡ ನನಗೂ ಒಂದು ಸ್ವಲ್ಪ 25 ವರ್ಷದಿಂದ ಹೇಳ್ತಾ ಇದ್ದೀವಿ, ಆದರೆ ಸಮಸ್ಯೆ ಅಂತೂ ಹೋಗಿಲ್ಲ. ಇದನ್ನು ನಾವು ಒಪ್ಕೊಳ್ಬೇಕು, ರೈಟ್? ಸೊ ಅದಕ್ಕೋಸ್ಕರ ನಾನು ಬಂದ್ಬಿಟ್ಟು ಈಗ ನಾನು ಡಿಕ್ಲೇರ್ ಮಾಡ್ತಾ ಇದ್ದೀನಿ ಅಂತ ಹೇಳಿ ನಾನು ಹೇಳಲಿಕ್ಕೆ ಹೋಗೋದಿಲ್ಲ. ಯಾಕಂದರೆ ನಾವು ಎಷ್ಟು ಮಾಡಿದರೂ ಕೂಡ ಸಾಲದು. ಅಷ್ಟು ರಸ್ತೆ ಸೌಕರ್ಯದ ಸಮಸ್ಯೆ ಇದೆ. ಸಮಸ್ಯೆಯನ್ನು ನಾನು ಒಪ್ಕೊಳ್ಬೇಕಷ್ಟೆ. ಒಪ್ಕೊಂಡು ಸಿನ್ಸಿಯರ್ ಆಗಿ ಅದನ್ನ ಸಾಲ್ವ್ ಮಾಡೋಕ್ಕೆ ನಾವು ಟ್ರೈ ಮಾಡ್ತೇವೆ. ಆದರೆ ನಾನು ಅಧಿಕಾರಿಗಳಿಗೆ ಕೇಳಿದ್ದು, ಏನು ರಸ್ತೆ ಗುಂಡಿ ಇಲ್ಲದೆ ರಸ್ತೆ ಮಾಡೋಕ್ಕೆ ಬರೋದಿಲ್ವಾ? ಸಾಧ್ಯ ಇಲ್ವಾ? ಅಸಾಧ್ಯವಾಗಿರೋ ಕೆಲಸನ ಮಾಡೋ ಕೆಲಸ ಕರೆಕ್ಟಾಗಿ ಮಾಡಿದರೆ ಯಾಕೆ ರಸ್ತೆ ಗುಂಡಿ ಬರುತ್ತೆ? ನಾನು ಅವ್ರಿಗೆ ಇದು ಪ್ರಶ್ನೆಯನ್ನು ಕೇಳಿದ್ದೇನೆ. ಅಲ್ಲಿಗೆ ಎಲ್ಲೋ ಒಂದು ಕಡೆ ನಾವು ಮಾಡೋ ಕೆಲಸ ಸರಿಯಾಗಿ ಮಾಡ್ತಾ ಇಲ್ಲ. ಆ ಕೆಲಸ ಸರಿಯಾಗಿ ಮಾಡದೇ ಇರೋದ್ರಿಂದ ಬರೋ ಸಮಸ್ಯೆಗಳಿಗೆ ನಾವೇ ಹುಟ್ಟಾಕ್ತಾ ಇದ್ದೀವಿ ಅಥವಾ ಉದ್ಭವ ಮಾಡಿಕೊಡ್ತಾ ಇದ್ದೇವೆ. ಸೊ ಈ ರೀತಿಯಾಗಿ ಸಿಸ್ಟಮನ್ನು ಟೈಟನ್ ಮಾಡೋದ್ರ ಮುಖಾಂತರ ಬರೋ ಸಮಸ್ಯೆಗಳನ್ನು ತಪ್ಪಿಸುವಂಥದ್ದು, ಪ್ರಿವೆನ್ಷನ್ ಕಡೆಗೂ ಕೂಡ ನಾವು ಗಮನ ಕೊಡಬೇಕಾಗತ್ತೆ. ಸೊ ಎರಡೂ ಕಡೆ, ಒಂದು ಕಡೆ ಮುಂದೆ ಇಂಥ ಸಮಸ್ಯೆಗಳು ರಿಪೀಟ್ ಆಗಬಾರ್ದು, ಆದಂಥ ಸಂದರ್ಭದಲ್ಲಿ ಅದನ್ನು ಸ್ವಲ್ಪ ಜವಾಬ್ದಾರಿಯಿಂದ ಸಾಲ್ವ್ ಮಾಡಬೇಕು. ಸೊ ಆ ದಿಕ್ಕಿನಲ್ಲಿ ಮಾಡ್ತಾರೆ. ಮಾಮೂಲಿ ನೀವು ಲೆಕ್ಕ ಕೊಡ್ತೀವಿ, ನಾವು ಲೆಕ್ಕ ಕೊಡ್ತೀವಿ. ಆ ಲೆಕ್ಕ ಇಟ್ಕೊಂಡು ಏನು ಮಾಡೋಕ್ಕಾಗತ್ತೆ? ಆದ ತಕ್ಷಣ ಅಂತ ಹೇಳಲಿಲ್ಲ ನಾನು. ಆದಂಗೆ ಅಂತಲ್ಲ,
ನೋಡಿ, ಸಿಂಪಲ್ ಆಗಿ ನೀವು ಬೇರೆ ಕಡೆ ಓಡಾಡಿದ್ದೀರಾ, ನಾನು ಓಡಾಡಿದ್ದೇನೆ. ಎಲ್ಲ ಕಡೆನೂ ಹಿಂಗೆ ರಸ್ತೆ ಗುಂಡಿ ಬೀಳುತ್ತಾ? ಏನೋ ಒಂದು ಎಷ್ಟೋ ಒಂದು ರೀಸನೇಬಲ್ ಒಂದು ಇಷ್ಟು ವರ್ಷ ಅಂತ ಇರಬೇಕು. ಒಂದು ರಸ್ತೆ ಮಾಡಿದ್ಮೇಲೆ ಬಾಳಿಕೆ ಬರಬೇಕು. ಕೆಲವು ಕಡೆ ಎಗ್ಗ ಮುಗ್ಗ ಜನನೂ ಅಗಿತಾರೆ ರೋಡನ್ನು, ಹೌದಾ? ಬೇರೆಯವರು ಕೇಬಲ್ ಹಾಕೋರು ಬಂದು ಅಗಿತಾರೆ. ಅದು ಅದು ಆವಾಗ ಗುಂಡಿ ಬಿದ್ದರೆ ನನಗೆ ಅರ್ಥ ಆಗುತ್ತೆ. ಆದರೆ ಏನು ಆ ರೀತಿಯಾಗಿ ಯಾರು ಹಾಳು ಮಾಡದೆ ಹಾಳಾಗುವಂಥದ್ದು ಇದೆಯಲ್ಲ, ಆ ರೀತಿ ಆಗದೆ ಮಾಡ್ಲಿಕ್ಕೆ ಆಗೋದಿಲ್ವಾ ರಸ್ತೆ ಗುಣಮಟ್ಟ? ರಸ್ತೆ ಗುಂಡಿ ಎಸ್ ನೋಡಿ, ರಸ್ತೆ ಎಷ್ಟರ ಮಟ್ಟಿಗೆ ಹಾಳಾಗಿದೆ ಅಂತ ಅಂದ್ರೆ ನಾನು ಅದನ್ನ ಹಾಳಾಗಿಲ್ಲ ಅಂತ ಹೇಳೋದಿಕ್ಕಾಗಲ್ಲ, ಹಾಳಾಗಿದೆ ಅಂತ ಒಪ್ಕೊಳ್ಳೋದಿಕ್ಕೆ ಸಾಧ್ಯ. ನಾನು ಅದನ್ನ ಒಪ್ಕೊಳ್ತೀನಿ ಅಂತ ಇದೀಗ ಕೃಷ್ಣ ಬೈರೇಗೌಡರು ಹೇಳಿದಂಥದ್ದು. ಜೊತೆಯಲ್ಲಿ ನಾವು ಕರೆಕ್ಟ್ ಆಗಿ ಕೆಲಸ ಮಾಡ್ತಾ ಇಲ್ಲ, ಹಾಗಾಗಿ ಈ ರೀತಿ ಆಗ್ತಾ ಇದೆ ಅನ್ನೋದನ್ನ ಅವರೇ ಸ್ವತಃ ಒಪ್ಕೊಂಡಿದ್ದಾರೆ. ಅಧಿಕಾರಿಗಳು ಎಲ್ಲೋ ಒಂದ್ ಕಡೆ 25 ವರ್ಷದಿಂದ ರಸ್ತೆ ಸರಿ ಇಲ್ಲ, ಗುಂಡಿಗಳು ತುಂಬೋಗ್ತಾ ಇದೆ ರಸ್ತೆನಲ್ಲಿ ಅನ್ನುವಂತ ಹೇಳಿಕೆಗಳನ್ನ ಹೇಳ್ಕೊಂಡೇ ಬರ್ತಿದ್ದಾರೆ. ಆದ್ರೆ ಕ್ಲೀನ್ ಆಗಿ ರಸ್ತೆಗಳನ್ನ ಕಾಮಗಾರಿಗಳನ್ನ ಮಾಡ್ತಾ ಇಲ್ಲ. ಅದನ್ನ ಮಾಡಬೇಕು. ಯಾಕೆ ಒಂದೇ ಒಂದು ಗುಂಡಿ ಇಲ್ದಲೆ ರಸ್ತೆಗಳನ್ನ ಮಾಡೋದಿಕ್ಕಾಗೋದಿಲ್ವಾ ಅಂತ ಪ್ರಶ್ನೆಯನ್ನ ಕೂಡ ಕೇಳಿದ್ದಾರೆ ಅಧಿಕಾರಿಗಳಿಗೆ. ಒಂದ್ ಕಡೆ ರಸ್ತೆಯನ್ನ ಮಾಡಿದ್ರೆ ಸರಿಯಾಗಿ, ಮತ್ತೊಂದ್ ಕಡೆನಲ್ಲಿ ಮತ್ತೆ ಆಲ್ರೆಡಿ ಗುಂಡಿ ಬಿದ್ದಿರುತ್ತೆ. ಯಾಕಂತ ಅಂದ್ರೆ ಅದನ್ನ ಕರೆಕ್ಟ್ ಆಗಿ ನಿರ್ವಹಿಸಿರಲ್ಲ, ಕರೆಕ್ಟ್ ಆಗಿ ಕಾಮಗಾರಿಯನ್ನ ಮಾಡಿರಲ್ಲ, ಕೇವಲ ತಾಪೆ ಹಚ್ಚುವಂತ ಕೆಲಸವನ್ನ ಅಷ್ಟೇ ಮಾಡಿರ್ತಾರೆ. ಹಾಗಾಗಿ ಗುಂಡಿಗಳು ಪದೇ ಪದೇ ಬೀಳ್ತಾ ಹೋಗುತ್ತೆ. 25 ವರ್ಷದಿಂದ ಇರುವಂತದ್ದು ಇದೇ ಸಮಸ್ಯೆ. ಇವಾಗ ಅದನ್ನ ಸರಿ ಮಾಡಬೇಕು. ಸಾಕಷ್ಟು ಗುಂಡಿಗಳಿದೆ, ಅದಕ್ಕೆ ಆದಂತ ಕೆಲವೊಂದಷ್ಟು ಕಾರ್ಯಗಳು ಕೂಡ ಇದೆ, ಅದನ್ನ ನಾವು ಮಾಡ್ತೀವಿ ಅಂತ ಇದೀಗ ಕೃಷ್ಣ ಬೈರೇಗೌಡರು ಹೇಳ್ತಾ ಇರುವಂತದ್ದು. ಆದಷ್ಟು ಬೇಗ ಇದೆಲ್ಲವೂ ಕೂಡ ಸರಿ ಹೋಗುತ್ತೆ ಅಂತ ಹೇಳಿದ್ದಾರೆ. ಜೊತೆಯಲ್ಲಿ ಅಧಿಕಾರಿಗಳಿಗೂ ಕೂಡ ಇದೇ ಸಂದರ್ಭದಲ್ಲಿ ತರಾಟೆಗೆ ತೆಗೆದುಕೊಂಡಿರುವಂತದ್ದು. ನೀವು ಕರೆಕ್ಟ್ ಆಗಿ ಕೆಲಸ ಮಾಡಬೇಕಾಗತ್ತೆ ಅಂತ ಅವ್ರಿಗೆ ಎಚ್ಚರಿಕೆಯನ್ನ ಕೂಡ ಕೊಟ್ಟಿದ್ದಾರೆ. ಅಧಿಕಾರ ವಹಿಸಿಕೊಂಡಂತಹ ಮೊದಲ ದಿನವೇ ಅಧಿಕಾರಿಗಳಿಗೆ ಸಖತ್ತಾದಂತಹ ಕ್ಲಾಸ್ ಅನ್ನ ಕೃಷ್ಣ ಬೈರೇಗೌಡರು ತೆಗೆದುಕೊಂಡಿರುವಂತದ್ದು. ಮೊದಲ ಮೀಟಿಂಗ್ ನಲ್ಲೇ ಇದೀಗ ಚಳಿ ಬಿಡಿಸಿದ್ದಾರೆ. ಈ ಕುರಿತಾಗಿ ಹೆಚ್ಚಿನ ಮಾಹಿತಿಯನ್ನ ತಿಳ್ಕೊಳ್ತಾ ಹೋಗೋಣ. ನಮ್ಮ ಪ್ರತಿನಿಧಿ ವಿನುತಾ ಸಂಪರ್ಕದಲ್ಲಿದ್ದಾರೆ. ವಿನುತಾ, ಒಂದ್ ಕಡೆನಲ್ಲಿ ಬೆಂಗಳೂರಿನಲ್ಲಿ ಈ ಗುಂಡಿಗಳ ಸಮಸ್ಯೆ ಅನ್ನೋದೇನು ಹೊಸದೇನಲ್ಲ. ಆದ್ರೆ ಕೃಷ್ಣ ಬೈರೇಗೌಡರು ಅಧಿಕಾರವನ್ನ ವಹಿಸಿಕೊಂಡಂತಹ ಮೊದಲ ದಿನವೇ ಈ ರೀತಿಯಾದಂತಹ ಕ್ರಮವನ್ನ ತೆಗೆದುಕೊಳ್ತಾ ಇರುವಂತದ್ದು ಎಲ್ಲೋ ಒಂದ್ ಕಡೆ ಸಂತೋಷದ ವಿಚಾರ. ಹೆಚ್ಚಿನ ಮಾಹಿತಿ ಕೊಡೋದಾದ್ರೆ ಇದೇನಿಗೆ ರಾಜಧಾನಿಯಲ್ಲಿ ಇವತ್ತು ಹೈ ಪ್ರೊಫೈಲ್ ಬೆಂಗಳೂರು ನಗರಾಭಿವೃದ್ಧಿ ಖಾತೆಯ ಹಂಚಿಕೆಗೆ ಸಂಬಂಧಪಟ್ಟಂತೆ ಏನು ಮುನಿಸಿತ್ತು ಅದು ಕೊನೆಗೂ ಕೂಡ ಇದೀಗ ತೆರೆ ಬಿದ್ದಿರುವಂತದ್ದು. ಮುಖ್ಯಮಂತ್ರಿ ಮತ್ತು ಹೈಕಮಾಂಡ್ ಅವರ ಸೂಚನೆ ಮೇರೆಗೆ ಅಧಿಕೃತವಾಗಿ ಇವತ್ತು ಕೃಷ್ಣ ಬೈರೇಗೌಡ ಅವರು ಜವಾಬ್ದಾರಿಯನ್ನು ಕೂಡ ವಹಿಸಿಕೊಂಡಿರುವಂತದ್ದು. ಇನ್ನು ಅಧಿಕಾರ ಸ್ವೀಕಾರ ಮಾಡಿದಂತಹ ಮೊದಲನೇ ದಿನವೇ ಏನು ಡಿಬಿಎ ಆ ಉನ್ನತ ಅಧಿಕಾರಿಗಳ ಜೊತೆಗೆ ಒಂದ್ ರೀತಿ ಹೈ ವೋಲ್ಟೇಜ್ ಸಭೆಯನ್ನ ನಡೆಸಿ ಇಲ್ಲಿನ ಸಮಸ್ಯೆಗಳ ಬಗ್ಗೆ ಕೂಲಂಕುಷವಾಗಿ ಚರ್ಚಿಸುವ ಮೂಲಕ ಅಧಿಕಾರಿಗಳನ್ನ ತೀವ್ರವಾಗಿ ತರಾಟೆಗೆ ತೆಗೆದುಕೊಂಡಿರುವಂತದ್ದು. ಅದರಲ್ಲೂ ಕೂಡ ಪ್ರಮುಖವಾದ ನಮ್ಮ ಬೆಂಗಳೂರಿನ ಸಮಸ್ಯೆ ಅಂತ ಅಂದ್ರೆ ಅದು ರಸ್ತೆ ಗುಂಡಿಗಳ ಸಮಸ್ಯೆ. ಈ ರೀತಿ ಬೆಂಗಳೂರಿನ ರಸ್ತೆಗಳು, ರಸ್ತೆಯಲ್ಲಿ ಗುಂಡಿ ಇದೆಯಾ ಮತ್ತು ಗುಂಡಿಯಲ್ಲೇ ರಸ್ತೆ ಇದೆ ಅನ್ನುವಂತ ಅನುಮಾನ ಬರುವ ರೀತಿಯಲ್ಲಿ ನಮ್ಮ ಬೆಂಗಳೂರಿನ ರಸ್ತೆಗಳಿರುವಂತದ್ದು. ಹಾಗಾಗಿ ಮೊದಲನೇ ದಿನ ಇದರ ವಿರುದ್ಧ, ಅಧಿಕಾರಿಗಳ ವಿರುದ್ಧ ಸಚಿವರು ಸಮರವನ್ನ ಸಾರಿರುವಂತದ್ದು. ಅಧಿಕಾರಿಗಳ ಬೇಜವಾಬ್ದಾರಿತನಕ್ಕೆ ತೀವ್ರ ತರಾಟೆಯಿಂದ ತೆಗೆದುಕೊಂಡಿರುವಂತಹ ಒಂದು ಸನ್ನಿವೇಶ ಇವತ್ತು ಸಭೆಯ ನಂತರದಲ್ಲಿ ಸಭೆಯಲ್ಲಿ ನಡೆದಿರುವಂತದ್ದು. ಇನ್ನ 25 ವರ್ಷಗಳ ಒಂದು ಸಮಸ್ಯೆ ಇದಾಗಿರುತ್ತೆ ಬೆಂಗಳೂರಿನಲ್ಲಿ. ಒಂದು ರಸ್ತೆ ಗುಂಡಿಗಳು ಹೇಗಿತ್ತು ಅಂದ್ರೆ ಇದು ಇವತ್ತು ನಾಳೆಯದಲ್ಲ, ನಿನ್ನೆಯದಲ್ಲ, ಸುಮಾರು 25 ವರ್ಷಗಳಿಂದಲೂ ಕೂಡ ಯಥಾಸ್ಥಿತಿ ರಸ್ತೆ ಗುಂಡಿಗಳ ಸಮಸ್ಯೆ ಮುಂದುವರಿತಾನೆ ಇದೆ. ಒಂದು ರೀತಿಯಾಗಿ ಇದು ಹೇಗೆ ಅಣಬೆಗಳು ಎಲ್ಲೆಂದರಲ್ಲಿ ಎದ್ದೇಳುತ್ತೋ ಅದೇ ರೀತಿ ನಮ್ಮ ಬೆಂಗಳೂರಿನ ರಸ್ತೆ ಎಲ್ಲೆಲ್ಲಿದೆ ಅಲ್ಲೆಲ್ಲವೂ ಕೂಡ ರಸ್ತೆ ಗುಂಡಿಗಳು ನಿರ್ಮಾಣವಾಗ್ತಾ ಇದೆ. ಇದನ್ನ ನಾವು ಅಕ್ಸೆಪ್ಟ್ ಮಾಡ್ಬೇಕು ಅಷ್ಟೇ ಎನ್ನುವಂತಹ ಒಂದು ಬೇಸರವನ್ನು ಕೂಡ ಅಧಿಕಾರಿಗಳ ಒಂದು ಬೇಜವಾಬ್ದಾರಿತನಕ್ಕೆ ಸಚಿವರು ಇದೀಗ ಒಂದ್ ರೀತಿ ಬೇಸರವನ್ನು ಕೂಡ ವ್ಯಕ್ತಪಡಿಸಿರುವಂತದ್ದು. ನಾವು ಇದನ್ನ 25 ವರ್ಷದಿಂದ ನೋಡ್ಕೊಂಡೇ ಬಂದಿದ್ದೀವಿ. ಆದ್ರೂ ಧನ್ಯವಾದಗಳು ವಿನುತಾ ಹೆಚ್ಚಿನ ಮಾಹಿತಿಗಾಗಿ.